Hi, welcome back to my channel Blossom Lifestyle. ಈ ವಿಡಿಯೋಲಿ ನಾವು ಹೇಗೆ ಮಗುನ ತೊಟ್ಲಿಗೆ ಹಾಕಿದ ಶಾಸ್ತ್ರ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿದ್ವಿ ಅಂತ ತೋರಿಸ್ತೀನಿ. ಯೂಶುವಲ್ ಆಗಿ ತೊಟ್ಲಿಗೆ ಸೀರೆಯಲ್ಲಿ ಅಲಂಕಾರ ಮಾಡಿರೋದು ನೋಡಿರ್ತೀವಿ. ಸೊ ಹೆಣ್ಮಕ್ಳಿಗಾದರೆ ರೇಷ್ಮೆ ಸೀರೆಯಲ್ಲೇ ಅಲಂಕಾರ ಮಾಡಬೇಕು, ಗಂಡು ಮಕ್ಕಳಿಗಾದರೆ ರೇಷ್ಮೆ ಪಂಚೆ ಶಲ್ಲೆಯಲ್ಲಿ ಅಲಂಕಾರ ಮಾಡಬೇಕು ಅಂತ ನಮ್ಮ ಮಗುಗೆ ಶಲ್ಲೆ ಮತ್ತು ಪಂಚೆಯಲ್ಲಿ ಅಲಂಕಾರ ಮಾಡಿದ್ವಿ. ಇದು ಕೃಷ್ಣನ ತೊಟ್ಟಿಲು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಅಲಂಕಾರ ಮಾಡಿದ್ದು. ಸೊ ಅಲಂಕಾರ ಮಾಡಿರುವ ತೊಟ್ಟಿಲಿಗೆ ಮೊದಲು 5 ಜನ ಮುತ್ತೈದೆಯರಿಂದ ಪೂಜೆ ಮಾಡಬೇಕು. ಅನಂತರ ರುಬ್ಬುವ ಒಳಕಲ್ಲಿನ ಗುಂಡು ಕಲ್ಲು, ರುಬ್ಬೋ ಕಲ್ಲಿದೆಯಲ್ಲ, ಗುಂಡು ಕಲ್ಲಿಗೆ ನಾವು ಅರಿಶಿನ ಕುಂಕುಮ ಇಟ್ಟು ಮೊದಲಿಗೆ ಅದಕ್ಕೆ ಕಪ್ಪು ಕೂಡ ಇಟ್ಟಿರ್ತೀವಿ, ಯಾಕಂದರೆ ದೃಷ್ಟಿ ಆಗಬಾರ್ದು ಅಂತ. ಸೊ ಪೂಜೆ ಮಾಡಿದ ಮೇಲೆ ಅದೇ 5 ಮುತ್ತೈದೆಯರಿಂದ ಆ ಒಂದು ಕಲ್ಲನ್ನು ಎತ್ತಿ 3 ಬಾರಿ ತೊಟ್ಟಿಲೊಳಗೆ ಹಾಕ್ತಾರೆ. ಕಲ್ಲನ್ನು ತೊಟ್ಟಿಲ ಒಳಗೆ ಹಾಕಿ ಮತ್ತೆ ಅದನ್ನು ತೆಗೆದು ನೆಲದ ಮೇಲೆ ಇಟ್ಟು ಅದೇ ರೀತಿ 3 ಬಾರಿ ಮಾಡ್ತಾರೆ. ಮತ್ತು ಕೊನೆಗೆ ಹಾಕಿ ಅದನ್ನು ಒಂದು ಸಲ ತೂಗ್ತಾರೆ, ಮಗು ತೂಗೋ ಹಾಗೆ. ಸೊ ಇದು ಬಂದು ಮಗು ಬೀಳಬಾರ್ದು ತೊಟ್ಟಿಲಿಂದ ಅನ್ನೋ ಒಂದು ಉದ್ದೇಶದಿಂದ ಫಸ್ಟ್ ಗುಂಡು ಕಲ್ಲು ಹಾಕಿ ಅದನ್ನು ಈಚೆ ತೆಗೆದು ನಂತರ ಮಗುವನ್ನು ತೊಟ್ಟಿಲಿಗೆ ಹಾಕಿ ತೂಗುವಂತಹ ಶಾಸ್ತ್ರ ಇದು. ಆಗಿನ ಕಾಲದಲ್ಲಿ ಈ ತೊಟ್ಟಿಲಿನ ಬದಲು ಜೋಕಾಲಿ ಅನ್ನುವಂಥದ್ದನ್ನು ಕಟ್ತಾ ಇದ್ರು. ಸೀರೆಯಲ್ಲಿ ಜೋಕಾಲಿ ಕಟ್ತಾ ಇದ್ರು ಮಗು ಮಲಗಿಸೋದಕ್ಕೆ. ಸೊ ಆವಾಗ ಆ ಜೋಕಾಲಿಯಲ್ಲಿ ಶಾಸ್ತ್ರ ಹೇಗೆ ಮಾಡ್ತಿದ್ರು ಅಂದರೆ ಇದೇ ಗುಂಡು ಕಲ್ಲು ಹಾಕಿ ಅದನ್ನು ಕೆಳಗೆ ಹುರುಳಿಸ್ತಾ ಇದ್ರು. ತೊಟ್ಟಿಲಿಗೆ ಮಗು ಹಾಕೋದಕ್ಕೂ ಮುಂಚೆ ಗುಂಡು ಕಲ್ಲನ್ನ ಬೀಳಿಸಿ ನಂತರ ತೊಟ್ಟಿಲಿಗೆ ಮಗುವನ್ನು ಹಾಕ್ತಾ ಇದ್ರು. ಅದಾದ ನಂತರ ಇಲ್ಲಿ ನಾವು ಮಗುಗೆ ಒಂದು ಪುಟ್ಟ ಸ್ಪೂನಿಂದ ಹಾಲನ್ನು ಕುಡಿಸಿದ್ವಿ. ಪ್ರತಿಯೊಬ್ಬರೂ ಪುಟ್ಟ ಸ್ಪೂನಿಂದ ಹಾಲು ಕುಡಿಸಿದ್ವಿ, ಒಂದು ಸಿಹಿ ಹಾಕೋ ರೀತಿ. ಕೊನೆಯಲ್ಲಿ ಬಂದಿರುವ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ, ಹೂವು, ತಾಂಬೂಲ ಕೊಟ್ಟು ಸಿಹಿ ಕೂಡ ಕೊಟ್ಟು ಕಳಿಸಿದ್ವಿ. ಸೊ ಹೀಗೆ ಸಿಂಪಲ್ಲಾಗಿ ಮನೆಯಲ್ಲಿ ನಾವು ತೊಟ್ಟಿಲು ಶಾಸ್ತ್ರ ಮಾಡಿದ್ವಿ. ಕೊನೆಯಲ್ಲಿ ನಮ್ಮ ರೂಬಿಯ ಬ್ಯೂಟಿಫುಲ್ ಪಿಕ್ಚರ್ ನೋಡಿ, ಇದರಲ್ಲೇ ಫೀಲಿಂಗ್ಸ್ ಗೊತ್ತಾಗುತ್ತಲ್ಲ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.